ಎಲ್ರಿಗೂ ನಮಸ್ತೆ. ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಸಂತೋಣನಿಗೆ. ಯಾಕಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ದುಡುಗನ್ನ ಕರ್ಕೊಬಂದು ಹೀರೋ ನೀನು ಮಾಡು ಅಂತ ಹೇಳ್ತಾರಲ್ಲ, ಫಸ್ಟು ಥ್ಯಾಂಕ್ಸು ಸಂತೋಣನಿಗೆ ಹೇಳಬೇಕು. ಇವು ನಿಮ್ಗೆ ಗೊತ್ತಿರೋ ಹಾಗೆ ಹೀರೋ ಅಂದರೆ ಫುಲ್ ಆಗಿರ್ಬೇಕು ಹೀಗಿರಬೇಕು ಅಂತಂದರು. ಸಂತೋಣ ಫಸ್ಟ್ ಮೀಟಲ್ಲಿ ಹೇಳಿದ್ರು 1 ವೀಕ್ ಟೈಮ್ ಕೊಡಿ ಅಂದರು. ಓಕೆ ಸರ್, ನೆಕ್ಸ್ಟ್ ಯಾವಾಗ ಸಿಗಲಿ, ನಾನು ದುಬೈಗೆ ಹೋಗ್ತಾ ಇದ್ದೀನಿ, 1 ವೀಕ್ ಬಿಟ್ಟು ಬರ್ತೀಯಾ ಅಂತಂದರು. 1 ವೀಕ್ ಅಂದ್ಕೊಳ್ಳೋದೆ. ಸಂತೋಣ ಡೈರೆಕ್ಟರು, ಇದಕ್ಕಿಂತ ಫಸ್ಟು ಒಬ್ಬರು ಡೈರೆಕ್ಟರ್ ಹತ್ರ ಹೋಗಿದ್ದು, ಸಮಥಿಂಗ್ ಏನೋ ಆಯಿತು. ಅದಾದಮೇಲೆ ನೆಕ್ಸ್ಟು ಏನು ಮಾಡೋದು ಅಣ್ಣ, ನೀನು ಹೀರೋ ಆಗಲೇಬೇಕು, ಏನು ಮಾಡ್ತೀರಾ ನೀನೇ ಚೂಸ್ ಮಾಡಪ್ಪ ಡೈರೆಕ್ಟರ್ನ. ಆಮೇಲೆ ಏನು ಮಾಡೋದು ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟ್ ಇಲ್ಲ, ನಾನು ಹೀರೋ ಆಗಬೇಕು ಆಸೆ. ಯಾಕಂದರೆ ನಿಮಗೆ ಗೊತ್ತು, ಹೀರೋ ಆಗಬೇಕು ಅಂತಂದರೆ ಎಲ್ಲರೂ ಹೇಳ್ತಾರೆ ಕಾಮನಾಗಿ ಬ್ಯಾಕ್ಗ್ರೌಂಡ್ ಇರಬೇಕು, ಫೈನಾನ್ಸ್ ಇರಬೇಕು, ಇಲ್ಲ ಮಿನಿಸ್ಟ್ರ್ ಮಕ್ಕಳಾಗಿರಬೇಕು, ಇಲ್ಲ ಪೊಲಿಟಿಷಿಯನ್ ಆಗಿರಬೇಕು, ಸರಿ ಇಲ್ಲ ಲೈಕ್ ಸಿನಿಮಾದವರಾಗಿರಬೇಕು, ಇಲ್ಲ ಒಳ್ಳೆ ರಿಯಲ್ ಎಸ್ಟೇಟ್ ಮಕ್ಕಳಾಗಿರಬೇಕು. ಬಟ್ ನನ್ನ ಹತ್ರ ಏನೂ ಇಲ್ಲ. ಆದರೂ ನನ್ನ ನಂಬಿ ಇಲ್ಲಿಗೆ ತಂದು ನಿಲ್ಲಿಸಿದಾರೆ ಅಂದರೆ ಫಸ್ಟು ನಾನು ಸಂತೋಷನಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಬಿಗ್ ಇವೆಂಟ್ ಮಾಡ್ತಾ ಇದ್ದಾರೆ, ನನ್ನನ್ನು ನಂಬಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ ನನ್ನ ಲೈಫಲ್ಲಿ ನಾನು ಐ ಕಾಂಟ್, ಅಷ್ಟು ನಂಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಾನು ಲೈಕ್ ಮಾಡಬೇಕು ಅಂತ ಹೊರಟಾಗ ಯಾರು ಮಾಡೋದು ಅಂತಂದಾಗ ಯತಿರಾಜ್ ಸರ್ ಜೊತೆ ಫಸ್ಟ್ ಒಂದು ಸರಿ ಏನೋ ಡಿಸ್ಕಷನ್ ಆಗಿತ್ತು. ಸರ್ ಒಂದು ಮೂವಿ ಮಾಡಬೇಕು, ಏನು ಮಾಡೋಣ, ಆಯಿತು ಬನ್ನಿ ಮನ್ವಿತ್ ಮಾತಾಡೋಣ ಅಂದರು. ಜಸ್ಟ್ ಓದು ಚನ್ನಪಟ್ಟಣದ ಶೂಟಿಂಗ್ ನಡೀತಾ ಇತ್ತು, ಬಾಂಬೆ ಹೇಳ್ತೈತೆ ಅಂತ. ಸೊ ಓದು ಫಸ್ಟ್ ಸಂತೋಷ. ನನಗೆ ಭಯ, ಆಲ್ರೆಡಿ ಒಂದು ರಿಜೆಕ್ಟ್ ಆಗಿದೆ ಡೈರೆಕ್ಟ್ರು. ಅಯ್ಯೋ ಇನ್ನೆಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೋ ಅಂತ ಭಯ. ನಾನು ಎಷ್ಟು ದೇವ್ರು ಬೇಡಿದ್ದೀನಿ ಅಂದರೆ, ಅಪ್ಪ ಸಾಯಿಬಾಬಾ ತಂದೆ ಒಪ್ಕೊಬಿಟ್ರೆ ಸಾಕಪ್ಪ, ನನಗೇನೋ ಹೀರೋ ಆಗಬೇಕು. ಆಲ್ರೆಡಿ ಒಬ್ಬರು ರಿಜೆಕ್ಟ್ ಮಾಡಿದ್ದಾರೆ, ಅಡ್ವಾನ್ಸ್ ಆಗಿ ರಿಜೆಕ್ಟ್ ಆಗಿದೆ. ಇವ್ರನ್ನೂ ರಿಜೆಕ್ಟ್ ಮಾಡಿಬಿಟ್ರೆ ಮುಗೀತು ನನ್ನ ಕತೆ. ನನ್ನ ಹತ್ರ ಅಂತೂ ದುಡ್ಡಿಲ್ಲ ಪ್ರೊಡ್ಯೂಸ್ ಮಾಡೋಕ್ಕೆ. ನನ್ನನ್ನು ನಂಬಿ ಬರ್ತಾರೋ ಬಿಡ್ತಾರೋ ದೇವ್ರಿಗೆ ಗೊತ್ತು. ಮಾಡಿ ರಿಕ್ವೆಸ್ಟ್ ಮಾಡಿ ಆಮೇಲೆ ಯತಿರಾಜ್ ಸರ್ ಓಕೆ ಮಾಡಿದ್ರು. ಮತ್ತು ನನ್ನ ಫಸ್ಟ್ ನೋಡಿ ಯತಿರಾಜ್ ಸರ್ ನಾನಂದೆ, ನನಗೆ ಬೇರೆ ಭಯ ಸ್ಟಾರ್ಟ್ ಆಯಿತು ಅವ್ರು ಕಾಸ್ಟಿಂಗ್ ಮಾಡೋದು ನೋಡಿ. ನಾನು ಹೊಸಬ, ನಿಮ್ಮ ಅಮ್ಮನ ಕ್ಯಾರೆಕ್ಟರ್ ಮನ್ವಿತ್, ಸಂಗೀತ ಮೇಡಮ್ ಅಯ್ಯೋ ದೇವ್ರೆ, ನಿಮಗೆ ಹೀರೋಯಿನ್ ಆಗಿ ಶ್ರಾವ್ಯ, ನಾನು ಮಾತ್ರ ಹೊಸಬ. ಎಲ್ಲರೂ ನೋಡಿದ್ರೆ ಒಳ್ಳೆ ಸೀನಿಯರ್ಸು, ಏನು ಮಾಡೋದು ಅಂತ ಗೊತ್ತಾಗದೆ ತುಂಬ ಕಷ್ಟಪಟ್ಟು ಯತಿರಾಜ್ ಸರ್ ರಿಯಲಿ ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ ಮತ್ತು ಸಾಂಗ್ಗಳು ಇಷ್ಟು ಅದ್ಭುತವಾಗಿ ಬರೋಕ್ಕೆ ಯತಿರಾಜ್ ಸರ್ ಕಾರಣ. ಮತ್ತು ನನಗೆ ಮದನ್ ಸರ್ ಮತ್ತು ಅರುಣಿ ಮೇಡಮ್ ಬಗ್ಗೆ ಮಾತಾಡಲೇಬೇಕು. ಫಸ್ಟೇ ಹೇಳ್ಬಿಟ್ಟೆ, ಮೇಡಮ್ ನೋಡಿ ಪ್ಲೀಸ್ ಅಂತ. ಅವ್ರು ಮನ್ವಿತ್ ನೀನು ತಲೆ ಕೆಡಿಸ್ಕೊಬೇಡ, ನೀನು ಹೀರೋ ಅಷ್ಟೇ, ನನಗೆ ಸ್ಟಾರ್ ಆದರೂ ಹೀರೋನೇ, ಹೊಸಬ ಆದರೂ ಹೀರೋನೇ, ನನಗೇನು ಹೀರೋ ಅಷ್ಟೇ ಅಂದರು. ಸೊ ಅದನ್ನು ಅವರು ಅಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಮದನ್ ಸರ್, ನಳಿನಿ ಮೇಡಮ್. ಮತ್ತು ವಿದ್ಯಾ ನಾಗೇಶ್ ಅಣ್ಣ ಅವ್ರ ಬಗ್ಗೆ ಹೇಳಲೇಬೇಕು. ನಾನು ಅಷ್ಟು ಚೆನ್ನಾಗಿ ಕಾಣಬೇಕಿದ್ರೆ ಕಾರಣ ವಿದ್ಯಾ ನಾಗೇಶ್ ಅಣ್ಣ. ಆಲ್ವೇಸ್ ಹೇಳ್ತಾಯಿದ್ರು ಮನ್ವಿತ್ ಇದನ್ನು ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ನಾಗೇಶ್ ಅಣ್ಣ. ಮತ್ತು ಯತಿರಾಜ್ ಸರ್, ನಾನು LKG ಹುಡುಗನ್ನ ತಗೊಬಂದು ಇವಾಗ PUCಗೆ ತಂದು ಕೂರಿಸಿ ಎಕ್ಸಾಮ್ ಬರ್ಸಿದ್ದಾರೆ. ನನಗೆ LKGಯಿಂದ ಏನೋ ಓದ್ಕೊಂಡು ಬಂದಿದ್ದೀನಿ, PUCಗೆ ತಗೊಂಬಂದು ಎಕ್ಸಾಮ್ ಬರ್ಸಿದ್ದಾರೆ. ಯಾವಾಗ ರಿಸಲ್ಟು, ನನ್ನ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಆ ದಿನ ನನ್ನ ರಿಸಲ್ಟು. ಥ್ಯಾಂಕ್ ಯು ಸೋ ಮಚ್ ಯತಿರಾಜ್ ಸರ್. 2 minutes ಪ್ಲೀಸ್, 2 minutes ಸರ್, 2 minutes ಸರ್ ಪ್ಲೀಸ್. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಇಷ್ಟು ಬ್ಯೂಟಿಫುಲ್ಲಾಗಿ ಬರಬೇಕಾದ್ರೆ ಸಾಂಗ್ ಕಾರಣ ನಮ್ಮ ವಿಜಯ್ ರೀಸಾ, ನನ್ನ ಹಿತೈಷಿ, ಫ್ರೆಂಡು, ರಿಲೇಟಿವ್, ಅಣ್ಣ ತಮ್ಮ ಏನು ಬೇಕಾದ್ರೆ ಅನ್ಕೋಬೋದು. ಸೊ ಎಲ್ಲ ರೀತಿ ನಂಗೆ ಸಪೋರ್ಟ್ ಮಾಡಿದ್ರು. ಮತ್ತು ನನಗೆಲ್ಲ ಸಪೋರ್ಟ್ ಮಾಡಿರೋಂಥ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಮತ್ತೆ ನಾನೊಂದು ಹೇಳಲೇಬೇಕು ಪ್ಲೀಸ್, ಸಾರಿ 2 minutes ತೊಗೋತೀನಿ ಸರ್, ಬೇಜಾರು ಮಾಡ್ಕೊಬೇಡಿ. 2 minutes ನನ್ನ ಬಗ್ಗೆ ನಾನು ಪರ್ಸನಲ್ ಹೇಳ್ಕೊತೀನಿ, ಅದಕ್ಕೋಸ್ಕರ 2 minutes ಅಷ್ಟೇ ಕೇಳ್ತಾ ಇರೋದು. ಸೊ ನಾನು ಯಾವುದೋ ಒಂದು ಹಳ್ಳಿಯಿಂದ ಬಂದವನು, ನಾನು ಓದಿದ್ದು MBA. ಸೊ ನಾನು ವಾಪಸ್ ನನ್ನ ಮನೆಗೆ ಹೋಗ್ಬೇಕಿದ್ರೆ ನಮ್ಮ ಅಪ್ಪ ಕೇಳಿದ್ರು, ಜಮೀನಲ್ಲಿ ಕೆಲಸ ಮಾಡ್ತಾರೆ, ನಮ್ಮಪ್ಪ ರೈತ, ಈಗಲೂ ರೈತ ಕೆಲಸ ಮಾಡ್ತಾ ಇದ್ದಾರೆ. ಹೋಗ್ತಿದ್ದಂಗೆ ಕೇಳಿದ್ರು, ಏನು ಮಾಡ್ತಾಯಿದ್ದೆ ಮಗನೇ? ಸಿನಿಮಾ ಅಂತಿದ್ದಂಗೆ ಫಸ್ಟ್ ಅವ್ರು ಹೇಳಿದ್ರು, ಅವ್ರ ಕಣ್ಣಲ್ಲಿ ನೀರು ಬಂತು. ಏನಕ್ಕಪ್ಪ, ಏನಕ್ಕೆ ಕೇಳ್ತಾ ಇದ್ದೀರಾ ಅಂದೆ. ನೋಡು, ಸಿನಿಮಾ ಅನ್ನೋದು ದೊಡ್ಡ ಪೊಲಿಟಿಷಿಯನ್ ಮಕ್ಕಳು, ಸೆಲೆಬ್ರಿಟೀಸ್ ಮಕ್ಕಳು, ಮತ್ತು ಹೀರೋ ಮಕ್ಕಳು, ಫೈನಾನ್ಸಿಯಲ್ ರಿಯಲ್ ಎಸ್ಟೇಟ್ ಮಕ್ಕಳೇ ಏನೂ ಮಾಡ್ಕೊಳಕ್ಕಾಗಿಲ್ಲ, ನೀನೇನೋ ಮಾಡ್ತೀಯ ಅಂದರು. ಸೊ ನಾನು ಅದನ್ನು ಚಾಲೆಂಜಾಗಿ ತೊಗೊಂಡು ಮಾಡಿದ್ದೀನಿ, ಸಂಜುಲ್ ಮಾಡಿದ್ದೀನಿ.
ಸೊ ದಯವಿಟ್ಟು ನಮ್ಮ ಅಪ್ಪ ಅಮ್ಮ ನಿಮ್ಮ ಮಡ್ಲಿಗೆ ಹಾಕಿದ್ದಾರೆ. ಸೊ ಅವ್ರ ಮಾತು ಸುಳ್ಳು. ಬರೀ ಸೆಲೆಬ್ರಿಟೀಸ್ ಮಕ್ಕಳು, ಪೊಲಿಟಿಷಿಯನ್ ಮಕ್ಕಳು ದುಡ್ಡಿದ್ರೆ ಅಷ್ಟೇ ಸಿನಿಮಾ ಅಲ್ಲ. ಯಾರು ಬೇಕಾದ್ರೆ ಬಂದು ಅವ್ರ ಟ್ಯಾಲೆಂಟು ಡೆಡಿಕೇಶನ್ ಇದ್ದರೆ ಯಾರು ಬಂದು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಬೇಕು. ನಾನು ಅದನ್ನು ತೋರಿಸ್ಬೇಕು ಕರ್ನಾಟಕದ ಜನತೆಗೆ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಎಲ್ಲರನ್ನು ಕೇಳ್ಕೊಳ್ಳೋದು ಇಷ್ಟೇ, ನನಗೆ ಸಪೋರ್ಟ್ ಮಾಡಿ, ನಮ್ಮ ಸಂಜು ಮೂವಿಗೆ ಸಪೋರ್ಟ್ ಮಾಡಿ. ಸಂಜು ಮೂವಿ ಗೆದ್ದರೆ ನಾನು ಗೆದ್ದಂಗೆ. ದಯವಿಟ್ಟು ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಮೇಡಮ್ಗೆ, ಯತಿರಾಜ್ ಸರ್ಗೆ ಯಾಕಂದರೆ ಬಿಸಿ ಶೆಡ್ಯೂಲು, ಯತಿರಾಜ್ ಸರು 2 ಮಿನಿಟ್ಸ್ ರಿಕ್ವೆಸ್ಟ್ ಕೇಳ್ಕೊಂಡೆ. ಯತಿರಾಜ್ ಸರ್ ಅಗೇನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಯತಿರಾಜ್ ಸರ್. ಮತ್ತು 1 ಮಿನಿಟ್ ಅಗೇನ್ 30 ಸೆಕೆಂಡ್ಸ್ ಸಂಗೀತ ಮೇಡಮ್. ನಾನು ಸ್ಟಾರ್ಟಿಂಗ್ ಸಂಗೀತ ಮೇಡಮ್ ಜೊತೆ ಮಾಡಬೇಕು, ರಿಹರ್ಸಲ್ ಮಾಡೋಕ್ಕೆ ಸ್ವಂತ ಫ್ಲಾಟಲ್ಲೇ ಮಾಡ್ತಾಯಿದ್ದು. ಸಂಗೀತ ಮೇಡಮು ನನಗೆ ಭಯ, ಏನೇನೋ ಭಯ ಏನಪ್ಪ ಆಗುತ್ತೆ ಅಂತ. ಅವ್ರು ಒಂದೇ ಹೇಳಿದ್ದು, ಮನ್ವಿತ್ ನಿನ್ನ ಐಸಲ್ಲಿ ಏನೋ ಒಂದು ಇದೆ, ಸಮಥಿಂಗ್ ಯುವರ್ ಅಚೀವ್ ಇನ್ ಯುವರ್ ಲೈಫ್, ಏನೋ ಅಚೀವ್ ಮಾಡ್ತೀನಿ ನಿನ್ನ ಜೀವನದಲ್ಲಿ, ಕೂಲಾಗಿರೋ ಅಂದರು. ಸೊ ಅದೇ ಥರ ಒಬ್ಬ ಮಗನ್ನ ಹೇಗೆ ಸಿನಿಮಾದಲ್ಲೂ ಅಷ್ಟೇ ಹೊರಗಡೆನೂ ಅಷ್ಟೇ, ಬರ್ತಿದಂಗೆ ಒಂದೇ ಡೈಲಾಗ್ ಹೇಳು, ಹೇಗಿದೆಯಾ ಮಗನೇ ಅಂದರು ಅಷ್ಟೇ. ಸೊ ಎಲ್ರಿಗೂ ಥ್ಯಾಂಕ್ಸ್, ನನ್ನ ಜೊತೆ ವರ್ಕ್ ಮಾಡಿರೋಂಥ ಎಲ್ರಿಗೂ ಥ್ಯಾಂಕ್ಸ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸಂತು ಅಣ್ಣ, ಥ್ಯಾಂಕ್ ಯು ಯತಿರಾಜ್ ಸರ್. 2 ನಿಮಿಷ 1 ನಿಮಿಷ 30 ಸೆಕೆಂಡ್ಸ್. ನೆಕ್ಸ್ಟ್ ಟೈಮ್ ಇವ್ರ ಬರ್ತ್ಡೇಗೆ ಎಲ್ಲರೂ ವಾಚ್ ಗಿಫ್ಟ್ ಮಾಡಿ. ಓಕೆ.